ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಬಿಗ್ ರಿಯಾಲಿಟಿ ಶೋ ಇನ್ನೇನು ಅಂತ್ಯಗೊಳ್ಳಲಿದೆ. ಈಗ ಕೊನೆಯ ದಿನಗಳಲ್ಲಿ ತಾವು ಕಷ್ಟಪಟ್ಟಿದಂತಹ ದಿನಗಳ ಬಗ್ಗೆ ನೆನೆಯುವಂತಹ ಆ ಕ್ಷಣದಲ್ಲಿ ಅಶ್ವಿನಿ, ರಕ್ಷಿತಾ, ರಘು, ಧನುಷ್, ಗಿಲ್ಲಿ, ಕಾವ್ಯ ಪ್ರತಿಯೊಬ್ಬರೂ ಸಹ ತಮ್ಮ ಕಷ್ಟವನ್ನು, ಆ ಕಳೆದಂತಹ ಕಷ್ಟದ ದಿನಗಳನ್ನು ಹೇಳಿಕೊಳ್ಳುವಂತಹ ಸಂದರ್ಭ ಈಗ ಬಂದಾಗಿದೆ. ಆಗ ಅಶ್ವಿನಿಯವರು ಹೇಳ್ತಾರೆ, ನನಗೆ ನನ್ನ ತಂದೆಯವರು ತುಂಬ ಇಷ್ಟಪಡ್ತಾ ಇದ್ದರು. ಯಾವ ರೀತಿ ಇಷ್ಟಪಡ್ತಿದ್ರು ಅಂದರೆ, ನನ್ನ ತಂದೆಗೆ ನಾನು ಮುದ್ದಿನ ಮಗಳು. ನನ್ನ ತಂದೆಯನ್ನು ಕಳ್ಕೊಂಡಂತಹ ಕ್ಷಣ ನನಗೆ ತುಂಬಾ ಬೇಸರ. ನನ್ನ ತಂದೆ ಇರಬೇಕಿತ್ತು ಅಂತ ಹೇಳ್ತಾ ಇರ್ತಾರೆ. ತನ್ನ ತಂದೆಯ ಬಗ್ಗೆ ಅಪಾರವಾದಂತಹ ಪ್ರೀತಿ, ಗೌರವ ಎಲ್ಲವನ್ನೂ ಸಹ ಈ ಅಶ್ವಿನಿ ಗೌಡ ಅವರು ಇಟ್ಕೊಂಡಿದ್ದಾರೆ. ಪ್ರತಿ ಬಾರಿಯೂ ಸಹ ಗಿಲ್ಲಿಯವರಿಗೆ ಹೇಳ್ತಾ ಇರ್ತಾರೆ, ಅವರ ತಂದೆಯನ್ನು ನೋಡಿದಾಗ, ನಿನ್ನ ತಂದೆಯನ್ನು ನೋಡಿದಾಗ ನನ್ನ ತಂದೆ ನನಗೆ ನೆನಪಾದರು, ನಿನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋ ಅಂತಲೂ ಸಹ ಅವ್ರಿಗೆ ಹೇಳ್ತಾ ಇರ್ತಾರೆ. ನಿಜಕ್ಕೂ ಕೂಡ ಎಲ್ಲ ಮಕ್ಕಳಿಗೂ ಸಹ ತನ್ನ ತಂದೆ ತಾಯಿ ಅಂದರೆ ಪಂಚ ಪ್ರಾಣ ಆಗಿರ್ತಾರೆ. ಅದೇ ರೀತಿ ಅಶ್ವಿನಿ ಕೂಡ ತನ್ನ ತಂದೆಯ ಬಗ್ಗೆ ಅಪಾರವಾದಂತಹ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ರು. ಹಾಗೆ ಗಿಲ್ಲಿಯು ತಾನು ಒಂದೊಂದು ತುತ್ತಿನ ಅನ್ನಕ್ಕಾಗಿ ಪರದಾಡಿದಂತಹ ಕ್ಷಣಗಳನ್ನು ನೆನೆದಿದ್ದಾರೆ. ಕಾವ್ಯ ಅವರು ಸಹ ಮಿಡಲ್ ಕ್ಲಾಸಿಂದ ಬಂದಿದ್ದು ಒಂದು ಹಾಲಿನ ಪ್ಯಾಕೆಟನ್ನು ತಗೋಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ದಾರೆ. ಗಲ್ಲಿಗೂ ಹೀರೋ ಇರುತ್ತಾರೆ, ನೀನು ಹೇಗೆ ಹೀರೋ ಆಗ್ತೀಯಾ ಅಂತ ಹೇಳಿದ ಧನುಷ್ ಅವರ ಕಥೆಯೂ ಸಹ ನಿಜಕ್ಕೂ ಕೂಡ ಕಣ್ಣಂಚಿನಲ್ಲಿ ನೀರು ಬರುವ ರೀತಿಯಾಗಿ ಇತ್ತು. ಈ ದಿನ ಫುಲ್ ಎಮೋಷ್ನಲ್ ಟಚ್ಮೆಂಟ್ ಈ ದಿನ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.